ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ನಿಮಗೆ ಇನ್ನೊಂದು ಪ್ರಮುಖವಾದಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ. ನೀವು ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದೀರಾ, ಮತ್ತು ನೀವು ದಿನ ಪ್ರತಿ ಕೆಲಸ ಮಾಡ್ತಾ ಇದ್ದೀರಾ, ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ, ಆದರೂ ಕೂಡ ನೀವು ಬಡವರಾಗಿದ್ದೀರಾ ಅಥವಾ ನೀವು ಇನ್ನೂ ಕೆಳಮಧ್ಯಮ ವರ್ಗದಲ್ಲೇ ಉಳ್ಕೊಂಡಿದ್ದೀರಾ ಅಂತ ಇದ್ದರೆ ದಯವಿಟ್ಟು ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಅದು ಯಾಕೆ ಏನು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಹಳ್ಳಿಗಳಲ್ಲಿ ವಾಸ ಇರುವಂತಹ ಬಹುತೇಕ ಜನಗಳು ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂದರೆ ಅವರ ಎಲ್ಲರ ಹತ್ರನೂ ಕೂಡ ಭೂಮಿ ಇದೆ, ಎಲ್ಲರ ಹತ್ರನೂ ಎಕರೆಗಟ್ಟಲೆ ಭೂಮಿ ಇದೆ ಅಂತ ಅಲ್ಲ. ಇನ್ನೊಂದು ಅರ್ಥದಲ್ಲಿ ಅವರು ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೂಲಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ, ದಿನಂಪ್ರತಿ ಕೆಲಸ ಮಾಡ್ತಾ ಇದ್ದಾರೆ, ಮೈ ಮುರಿದು ದುಡಿತಾ ಇದ್ದಾರೆ. ಆದರೂ ಕೂಡ ಅವ್ರ ಮನೆಯಲ್ಲಿ ಇರುವಂತಹ ಬಡತನ ಅಷ್ಟಾಗಿ ಕಡಿಮೆ ಆಗಿಲ್ಲ. ಯಾಕೆ ಅನ್ನುವಂಥ ಕಾರಣನ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ನೋಡಿ, ಎರಡು ವಿಚಾರವನ್ನು ನಾನು ನಿಮಗೆ ಹೇಳ್ತೀನಿ. ಮೊದಲನೇದು, ಇವತ್ತು ಇರುವಂತಹ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಬಗ್ಗೆ. ಎರಡನೇದು, ನಿಮಗೆ ಎಷ್ಟು ಸಂಬಳ ಕೊಡಬೇಕಾಗಿತ್ತು ಅಷ್ಟು ಸಂಬಳ ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆ. ಈಗ ಬೆಲೆಗಳ ಬಗ್ಗೆ ನೋಡಿ. ಇವತ್ತು ಒಂದು ಮನೆ ಅಂತ ಹೇಳಿದರೆ ಇವತ್ತು ಎಷ್ಟು ಖರ್ಚುಗಳಿದೆ. ಒಂದು ಊಟದ ಖರ್ಚು ಎಷ್ಟಿದೆ, ಬಟ್ಟೆ ಖರ್ಚು ಎಷ್ಟಿದೆ, ನಾವು ಓಡಾಟ ಮಾಡುವಂಥ ಖರ್ಚು ಎಷ್ಟಿದೆ, ಒಂದು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ರೆ ಅದ್ರ ಖರ್ಚು ಎಷ್ಟಿದೆ, ಆಸ್ಪತ್ರೆಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಅದ್ರ ಖರ್ಚು, ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾ ಇದ್ರೆ ಅದ್ರ ಖರ್ಚು ಎಷ್ಟಿದೆ, ಒಂದು ಗಾಡಿ ಖರ್ಚು ಎಷ್ಟು, ಪೆಟ್ರೋಲ್ ಖರ್ಚು ಎಷ್ಟು, ಮತ್ತು ದಿನಬಳಕೆ ವಸ್ತುಗಳು, ನಾವು ಬಟ್ಟೆ ಒಗೆಯೋ ಸೋಪಿಂದ ಹಿಡಿದು ಶಾಂಪು, ಈ ರೀತಿ ಪ್ರತಿ ವಸ್ತುಗಳ ಬೆಲೆ ಎಷ್ಟಿದೆ. ಅಷ್ಟು ಬೆಲೆಗಳು ಇರಬೇಕಾದ್ರೆ ಇವತ್ತು ಕೊಡ್ತಾ ಇರೋವಂಥ ಸಂಬಳಗಳೇನಿದೆ, ಹಳ್ಳಿ ಕಡೆಗಳಲ್ಲಿರ್ಬೋದು ಅಥವಾ ಕೆಲವು ಸಂದರ್ಭದಲ್ಲಿ ಟೌನಲ್ಲೂ ಇರ್ಬೋದು, ಅವ್ರು ಕೊಡ್ತಾ ಇರೋ ಸಂಬಳ ಏನಿದೆ ಅದು ಅಲ್ಲಿ ಬದುಕ್ತಾ ಇರುವಂಥ ಜನರಿಗೆ ಬದುಕೋದಕ್ಕೆ ಸಾಲ್ತಾನೆ ಇಲ್ಲ. ಎಷ್ಟೋ ಜನಕ್ಕೆ ಅನಿಸ್ತಾ ಇರುತ್ತೆ, ಏನಪ್ಪ ಸಂಬಳ ಬಂದ್ಬಿಡುತ್ತೆ, ಬಂದಿದ್ದ ಸಂಬಳ ಎಲ್ಲ ಖರ್ಚಾಗೋಗ್ಬಿಡುತ್ತಲ್ಲ, ನಮ್ಮ ಹತ್ರ ಸಂಬಳ ಉಳ್ಕೊಂತಾನೆ ಇಲ್ವಲ್ಲ, ನಾನು ಏನೋ ಒಂದು ಸೇವಿಂಗ್ಸ್ ಮಾಡಿನೋ, ಸ್ವಲ್ಪ ದುಡ್ಡು ಕೊಡೋಕೆ ಒಂದು ಮೊಬೈಲ್ ತೊಗೋಬೇಕಂತ ಇದ್ದೀನಿ, ಇಲ್ಲ ಏನೋ ಒಂದು ಸಣ್ಣ ಗಾಡಿ ತೊಗೋಬೇಕು ಅಂತ ಇದ್ದೀನಿ, ಆದ್ರೆ ನನ್ನ ಕೈಲಿ ತಗೊಳಕ್ಕಾಗ್ತಾ ಇರುವಂಥ ಎಷ್ಟೋ ಜನಗಳು ಪ್ರತಿದಿನ ಹಪಾಪಿಸ್ತಾ ಇರ್ತಾರೆ. ಮತ್ತೆ ಬರ್ತಾ ಇರೋ ದುಡ್ಡು ಸಾಲ್ತಾ ಇಲ್ವಲ್ಲ ಅಂತ ಹೇಳಿ ಯಾವ ಯೋಚನೆ ಮಾಡ್ತಾ ಇರ್ತಾರೆ. ಎಕ್ಸ್ಪೆಷಲ್ ಆಗಿ ಹಳ್ಳಿ ಕಡೆಯಲ್ಲಿರುವಂಥವ್ರಿಗೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ನೀವು ಏನೇ ಕೆಲಸ ಮಾಡ್ತೀರಾ ಅಂತ ಹೇಳಿದರೆ ಅದಕ್ಕೆ ಇಂತಿಷ್ಟು ಸಂಬಳನ ಕೊಡಲೇಬೇಕು ಅಂತ ಹೇಳಿ ಇವತ್ತು ಸರ್ಕಾರ ಕಾನೂನನ್ನು ಮಾಡಿದೆ. ಆ ಕಾನೂನಿನ ಪ್ರಕಾರ ಕಡಿಮೆ ಅಂದರೂ ನಿಮಗೆ ಇಷ್ಟು ಸಂಬಳ ಕೊಡಲೇಬೇಕು ಅಂತಿದೆ. ಎಷ್ಟು ಸಂಬಳ? ನೀವು ತುಂಬಾ ಒಂದು ಸಾಮಾನ್ಯವಾದ ಕೆಲಸ ಮಾಡ್ತಾರೆ, ಅದಕ್ಕೆ ಯಾವುದೇ ರೀತಿಯಾದಂಥ ಕೌಶಲ್ಯ ಬೇಡ, ಸ್ಕಿಲ್ ಏನು ಬೇಡ ಅಂತ ಅಂದ್ಕೊಳ್ಳಿ. ಅಂತಹ ಕೆಲಸಕ್ಕೂ ಸಮೇತ ನಿಮಗೆ 14,000 to 17,000 ರೂಪಾಯಿ ಸಂಬಳ, ಮತ್ತೊಮ್ಮೆ ಹೇಳ್ತೀನಿ, 14,000 to 17,000 ರೂಪಾಯಿಯಷ್ಟು ಸಂಬಳನ ಪ್ರತಿ ತಿಂಗಳು ನಿಮಗೆ ಕೊಡಬೇಕಾಗುತ್ತೆ. ಯಾವುದೇ ವ್ಯಕ್ತಿ ನಿಮ್ಮನ್ನ ಹೈಯರ್ ಮಾಡ್ಕೊತಾನೆ, ನಿಮ್ಮನ್ನ ಕೆಲಸಕ್ಕೆ ಇಟ್ಕೊತಾನೆ ಅಂದರೆ 14,000 to 17,000 ರೂಪಾಯಿಯಷ್ಟು ಸಂಬಳ ಕೊಡಬೇಕಾಗುತ್ತೆ. ಅವ್ನಿಗೆ ಏನು ಸ್ಕಿಲ್ ಬೇಡ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಯಾವುದೋ ಒಂದು ಸಣ್ಣ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಇಲ್ಲ ಅಥವಾ ಇನ್ನೊಂದು ರೀತಿಯಲ್ಲಿ ಏನೋ ಒಂದು ಮನೆ ಕೆಲಸಕ್ಕೆ ಹೋಗ್ತಾ ಇದ್ದಾನೆ, ಈ ಥರ ಯಾವುದೇ ಕೌಶಲ್ಯ ಇಲ್ಲದೆ ಇರುವಂಥ ಕೆಲಸ, ಇಂಥ ಕೆಲಸ ಮಾಡೋರ್ಗೂ ಸಮೇತ 14,000 to 17,000 ರೂಪಾಯಿಯಷ್ಟು ಸಂಬಳ ಕೊಡಬೇಕಾಗುತ್ತೆ. ಯಾವುದೋ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೇನು ಎಕ್ಸ್ಟ್ರಾ ಬೇಕಾದಂಥ ಕೌಶಲ್ಯ ಏನು ಅಗತ್ಯ ಇರಲ್ಲ, ಅಂಥ ಕೆಲಸಕ್ಕೂ ಸಮೇತ ನಾನು ಹೇಳ್ತಾ ಇರೋದು 14,000 to 17,000. ಇಂತಿಂಥ ಕೆಲಸಕ್ಕೆ ಇಷ್ಟಿಷ್ಟೇ ಕೊಡಬೇಕು, ದಿನಂಪ್ರತಿ ಇಷ್ಟೇ ಕೊಡಬೇಕು, ತಿಂಗಳಿಗೆ ಇಷ್ಟೇ ಕೊಡಬೇಕು ಅಂತ ಇದೆ. ಒಂದು ತಿಂಗಳು ಅಂತ ಹೇಳಿದರೆ ಇಲ್ಲಿ ನಾನು 30 ದಿನ ಅಲ್ಲ, 26 ದಿನ, ಅಂದರೆ ವಾರಕ್ಕೆ ಒಂದು ದಿನ ರಜೆ ಅನ್ನೋ ಲೆಕ್ಕದಲ್ಲಿ 26 ದಿನಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ ಸುಮಾರು 14,000 to 17,000 ರೂಪಾಯಿಯಷ್ಟು ಸಂಬಳ ಕೊಡಬೇಕು ಅಂತ. ನಿಮಗೆ ಅಷ್ಟು ಸಂಬಳ ಬರ್ತಾ ಇದೆಯಾ ಅಂತ ನೀವು ನೋಡ್ಕೊಳ್ಳಿ. ನೀವೇನೇ ಕೆಲಸ ಮಾಡ್ತಾರೆ ಇಷ್ಟು ಸಂಬಳನ ಕೊಡಲೇಬೇಕು, ಅದೇನು ಕೆಲಸನಾದ್ರೂ ಇರಲಿ. ಯಾವ ಕೆಲಸಕ್ಕೆ ಎಷ್ಟು ಅನ್ನೋಂಥದ್ದನ್ನು ನೀವು ಕರ್ನಾಟಕ ಸರ್ಕಾರದ ವೆಬ್ಸೈಟ್ನಲ್ಲಿ, ಅದರಲ್ಲೂ ಕೂಡ ಲೇಬರ್ ಡಿಪಾರ್ಟ್ಮೆಂಟಿನ ವೆಬ್ಸೈಟಲ್ಲಿ ನೀವು ನೋಡ್ಬೋದು. ಆ ಸಂಬಳವನ್ನು ನೀವು ನೋಡ್ಕೊಳ್ಳಿ. ಅದರ ಲಿಂಕನ್ನು ಕೂಡ ನಾನು ಈ ವಿಡಿಯೋದ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗ ಇನ್ನೊಂದು ವಿಚಾರ, ಬೆಲೆ ಏರಿಕೆ ಬಗ್ಗೆ ನಾನು ಹೇಳ್ತಿದ್ದೆ. ಯಾವ್ಯಾವ ವಸ್ತುಗಳ ಬೆಲೆ ಎಷ್ಟೆಷ್ಟಿದೆ ಅಂತ ನೋಡಿ. ಇವತ್ತು ಯಾವುದೋ ಒಂದು ಬೈಕ್ ತಗೋತಾನೆ ಒಬ್ಬ ವ್ಯಕ್ತಿ ಅಂದ್ಕೊಳ್ಳಿ, ಆ ಬೈಕಿನ ಬೆಲೆ 1 ಲಕ್ಷ ಇದೆ ಅಂದ್ಕೊಂಡ್ರೆ ಮುಂದಿನ ವರ್ಷ ಅದು 1 ಲಕ್ಷನೇ ಇರಲ್ಲ, ಅದು ಒಂದು 5% 10% ಅದ್ರ ಬೆಲೆ ಜಾಸ್ತಿ ಆಗಿರುತ್ತೆ. ಜಾಸ್ತಿ ಆಗಿರಬೇಕಾದ್ರೆ ಅವನಿಗೆ 1 ಲಕ್ಷ ಇದ್ದಿದ್ದ ಬೈಕು 1,05,000ನೋ 6,000ನೋ 7,000ನೋ ಆಗಿರುತ್ತೆ. ಆದರೆ ಇವನು ಸಂಬಳ ತಗೋತಾ ಇರ್ತಾನಲ್ಲ, ಹೋದ ವರ್ಷನೂ ಅಷ್ಟೇ ಸಂಬಳ ತಗೋತಾ ಇರ್ತಾನೆ, ಈ ವರ್ಷನೂ ಅಷ್ಟೇ ಸಂಬಳ ತಗೋತಾ ಇರ್ತಾನೆ. ಸರಿ, ಆ ಸಂಬಳನಾದ್ರೂ ಎಷ್ಟು? ಈ ನಾನು ನೋಡಿದಂತೆ ಈ ಹಳ್ಳಿ ಕಡೆಗಳಲ್ಲಿ ಕೊಡ್ತಾ ಇರುವಂಥ ಸಂಬಳಗಳು ಎಷ್ಟು ಕಡಿಮೆ ಇದೆ ಅಂದರೆ, ಒಬ್ಬ ಯಾವುದೋ ಒಂದು ಪ್ರೈವೇಟ್ ಶಾಲೆಯಲ್ಲಿ ಮೇಷ್ಟ್ರಾಗಿ ಹೋಗ್ತಾನೆ, ಟೀಚರಾಗಿ ಹೋಗ್ತಾಳೆ ಒಬ್ಳು ಹೆಂಗಸು ಅಂತ ಹೇಳಿದರೆ ಕೇವಲ ಆಕೆಗೆ 5,000 6,000 ಸಂಬಳ ಕೊಡ್ತಾ ಇದ್ದಾರೆ. ಅಥವಾ ಯಾವುದಾದ್ರೂ ಒಂದು ಅಂಗಡಿಲಿ ಕೆಲಸ ಮಾಡ್ತಾನೆ ಅಂತ ಹೇಳಿದರೆ ಅಲ್ಲಿ ಕೇವಲ ಒಂದು 6,000 7,000 ಇಷ್ಟು ಸಂಬಳನ ಕೊಡ್ತಾ ಇದ್ದಾರೆ. ಇವನ್ ಸಿಟಿಗಳಲ್ಲೂ ಸಮೇತ 6,000 7,000 ಕೆಲಸಕ್ಕೆ ಸಂಬಳ ಕೊಡ್ತಕ್ಕಂಥ ಅಂಗಡಿಗಳಿದೆ. ಅಥವಾ ಇನ್ನೂ ಮೆಟ್ರೋಪಾಲಿಟನ್ ಆದಂಥ ದೊಡ್ಡ ದೊಡ್ಡ ನಗರದಲ್ಲೂ ಸಮೇತ 8,000 10,000 ಸಂಬಳ ಕೊಡ್ತಾ ಇದ್ದಾರೆ.
ಅದು ಅವರ ಬದುಕಿಗೆ ಸಾಲ್ತಾನೆ ಇಲ್ಲ, ಸಾಲದು ಇಲ್ಲ. ಯಾಕೆ ಅಂದರೆ ಇವತ್ತಿನ ದಿನಮಾನದಲ್ಲಿ ಒಂದು ತರಕಾರಿ, ಬೇಳೆ, ಪ್ರತಿಯೊಂದು ಊಟಕ್ಕೆ ಬೇಕಾದಂಥ ವಸ್ತುಗಳು, ಬಟ್ಟೆ, ಬರೀ ಬೇಸಿಕ್ ನೆಸೆಸಿಟೀಸ್ ಅಂತ ಏನು ಹೇಳ್ತೀವಿ ಅದೆಲ್ಲದಕ್ಕೂ ಬೇಕಾದಷ್ಟು ದುಡ್ಡನ್ನು ಲೆಕ್ಕ ಹಾಕಿನೇ ಸರ್ಕಾರ ಇಷ್ಟು ಕೊಡಬೇಕು ಅಂತ ಹೇಳಿ ಲೆಕ್ಕ ಹಾಕಿರುತ್ತೆ. ಅದನ್ನು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅರ್ಥ, ಅವರು ಕಾನೂನಿಗೆ ವಿರುದ್ಧವಾಗಿ ನಡ್ಕೊತಾ ಇದ್ದಾರೆ ಅಂತ ಅರ್ಥ. ಹಾಗಿರ್ಬೇಕಾದ್ರೆ ನಾವು ಏನಪ್ಪ ಮಾಡ್ಬೋದು? ಈ ಎಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ, ಅವನು ಅಷ್ಟು ಸಂಬಳ ಕೊಡ್ತಾ ಇಲ್ಲ ನನಗೆ, ಅವನು ಕೊಡ್ತಾ ಇರೋದೇನೆ ಒಂದು 6,000 7,000 ಕೊಡ್ತಾ ಇದ್ದಾನೆ, ಈಗ ನಾನು ಯಾರಿಗೆ ಕೇಳೋದು ಅಂತ ಹೇಳಿದರೆ, ಕಾನೂನಿನ ಪ್ರಕಾರ ಹೇಳೋದಾದರೆ ನೀವು ನಿಮ್ಮ ಜಿಲ್ಲೆಯಲ್ಲಿ ಅಥವಾ ತಾಲೂಕಲ್ಲಿ ಇರುವಂತಹ ಲೇಬರ್ ಆಫೀಸ್ಗೆ ಹೋಗಬೇಕಾಗುತ್ತೆ. ಲೇಬರ್ ಆಫೀಸ್ನಲ್ಲಿ ನೀವು ದೂರನ್ನು ಕೊಟ್ಟರೆ ಆ ಲೇಬರ್ ಆಫೀಸರು ನಿಮಗೆ ಯಾರು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂಥವ್ರ ವಿರುದ್ಧ ಕ್ರಮ ತಗೋಬೇಕು. ಅಂಥವರು ತಾವು ಕೊಡಬೇಕಾಗಿರುವಂಥ ಕನಿಷ್ಠ ಸಂಬಳನ ಕೊಡದೆ ಹೋದರೆ ಅಂಥವ್ರಿಗೆ 10,000 20,000 ಫೈನ್ ಇದೆ. ಅದು ಮೊದಲನೇ ಬಾರಿ ತಪ್ಪು ಮಾಡಿದಾಗ. ಎರಡನೇ ಬಾರಿ ಮತ್ತೆ ಪುನರಾವರ್ತನೆಯಾಗಿ ತಪ್ಪು ಮಾಡಿದರೆ ಆತನಿಗೆ ಸುಮಾರು 20,000 ರೂಪಾಯಿ ದಂಡ, ಜೊತೆಗೆ ಜೈಲು ಶಿಕ್ಷೆನೂ ಕೂಡ ಕಾನೂನಲ್ಲಿ ಇದೆ. ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತಲೇ ಇದೆ, ಕೇಂದ್ರ ಸರ್ಕಾರದಲ್ಲಿ ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತಲೇ ಇದೆ, ಅಂದರೆ ಕನಿಷ್ಠ ವೇತನ ಅಂತ ಹೇಳಿ. ಅದರ ಅಡಿಯಲ್ಲಿ ರಾಜ್ಯ ಸರ್ಕಾರಗಳು ನಿಯಮಗಳನ್ನು ರೂಪಿಸಿದೆ ಮತ್ತು ಅವರ ಒಂದು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಆ ಕಾನೂನನ್ನು ಜಾರಿ ಮಾಡಿದ್ದಾರೆ. ಆದರೆ ನೋಡಿ ಇವತ್ತು ಪರಿಸ್ಥಿತಿ ಹಾಗಿಲ್ಲ. ಎಲ್ಲ ಕೆಲಸ ಮಾಡ್ತಾ ಇರೋ ಅಂಥವ್ರಿಗೆ, ಸೆಮಿ ಸ್ಕಿಲ್ಡ್ ಕೆಲಸ ಮಾಡ್ತಾ ಇರೋವಂಥವ್ರಿಗೆ ಮತ್ತು ಅನ್ಸ್ಕಿಲ್ಡ್ ಕೆಲಸ ಅಂತೀವಿ, ಅಂದರೆ ಅರೆ ಕೌಶಲ್ಯ ಇರುವಂತಹ ಕೆಲಸ ಮತ್ತು ಕೌಶಲ್ಯ ಇಲ್ಲದೆ ಇರುವಂತಹ ಕೆಲಸಗಳು, ಅಂಥವಕ್ಕೆ ಇವತ್ತು ಸಂಬಳನೇ ಕೊಡ್ತಾ ಇಲ್ಲ. ಯಾರೋ ಒಬ್ಬ ಬರ್ತಾನೆ, ಅವ್ನಿಗೇನೋ ಕಷ್ಟ ಇರುತ್ತೆ, ಅವನು ಏನೋ ಮನೆ ಕೆಲಸಕ್ಕೆ ಬಂದಿರ್ತಾರೆ ಅಥವಾ ಇನ್ನೊಂದು ಯಾವುದೊಂದು ಕೂಲಿ ಕೆಲಸಕ್ಕೆ ಹೋಗಿರ್ತಾರೆ, ಅಂಥವ್ರಿಗೆ ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಂತೂ ಕೇವಲ 150-200 ರೂಪಾಯಿಯಷ್ಟು ಮಾತ್ರ ವೇತನ ಕೊಡ್ತಾ ಇದ್ದಾರೆ, ಸಂಬಳ ಕೊಡ್ತಾ ಇದ್ದಾರೆ. ಅವ್ರ ಹತ್ರ ಮೈ ಮುರಿದು ದುಡಿಯುವಂಥ ಜನ ನಾನು ಹೇಳ್ತಾ ಇರೋದು. ಕೆಲಸದ ಗದ್ದೆಗಳಲ್ಲಿ, ತೋಟದಲ್ಲಿ ಕೆಲಸ ಮಾಡುವಂಥ, ಮೈ ಮುರಿದು ಕೆಲಸ ಮಾಡುವಂಥ ಜನಕ್ಕೆ ಕೊಡ್ತಾ ಇರೋದು 200 ರೂಪಾಯಿ, 250 ರೂಪಾಯಿ. ಮಧ್ಯ ಕರ್ನಾಟಕದಲ್ಲಿ ಅಥವಾ ಮಲೆನಾಡು ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತಿರ್ಬೋದು, ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಜಾಸ್ತಿ ಕೊಡ್ತಿರ್ಬೋದು ಸ್ವಲ್ಪ ಮಟ್ಟಿಗೆ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿಯಾದಂಥ ಕೆಟ್ಟ ಪರಿಸ್ಥಿತಿ ಇದೆ. ಅಲ್ಲಿರುವಂಥ ಜನಕ್ಕೆ ಈ ಕಡೆ ಸಂಬಳನೂ, ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ಸಂಬಳನೂ ಬರ್ತಾ ಇಲ್ಲ. ಅಲ್ಲಿ ಇರುವಂತಹ ಯುವಕರು ಅಲ್ಲಿ ಬರುವಂಥ ಸಂಬಳ ಯಾವುದಕ್ಕೂ ಸಾಲೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಕೋಚಿಂಗ್ ತಗೋಬೇಕು, ನಾವು ಸರ್ಕಾರಿ ಕೆಲಸ ತಗೋಬೇಕು, ಅದು ಅನಿವಾರ್ಯ ಅನ್ನುವಂಥ ಸ್ಥಿತಿಗೆ ಬಿದ್ದು ಇವತ್ತು ಲಕ್ಷಾಂತರ ಯುವಕರು ಬೇರೆ ಕೆಲಸಗಳನ್ನೆಲ್ಲ ಬಿಟ್ಟು ಬಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಸೇರಿಕೊಂಡು ಓದ್ತಾ ಇದ್ದಾರೆ. ಅವ್ರು ಓದ್ತಾ ಇರೋಂಥದ್ದು ತಪ್ಪಲ್ಲ, ಆದರೆ ಓದ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಸರ್ಕಾರಿ ಕೆಲಸ ಸಿಗೋದಿಲ್ಲ. ಯಾಕಂದರೆ ಸರ್ಕಾರಿ ಕೆಲಸ ಇರೋದೇ ಒಂದು ಲಿಮಿಟೆಡ್ ಪೋಸ್ಟ್ಗಳು, ಅದ್ರ ಮೀರಿ ಜನಗಳು ಪ್ರೈವೇಟಲ್ಲಿ ಕೆಲಸ ಮಾಡಲೇಬೇಕಾಗುತ್ತೆ. ಮತ್ತು ಅವರು ಕೃಷಿ ಕೆಲಸವನ್ನು ಮಾಡಬೇಕಾಗುತ್ತೆ, ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅಂಥವ್ರಿಗೆ ಸರ್ಕಾರ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಮಿನಿಮಮ್ ಇಂತಿಷ್ಟು ಸಂಬಳ ಕೊಡಲೇಬೇಕು ಅಂತ ಹೇಳಿ ಫಿಕ್ಸ್ ಮಾಡಿದೆ. ಈ ಫಿಕ್ಸ್ ಮಾಡಿರೋದನ್ನ ನೀವು ದಯವಿಟ್ಟು ಪ್ರಶ್ನೆ ಮಾಡಿ. ನೀವು ಪ್ರಶ್ನೆ ಮಾಡಿ ನಿಮಗೆ ಸಿಗ್ತಾ ಇಲ್ಲ ನ್ಯಾಯ ಅಂತ ಹೇಳಿದರೆ ನೀವು ನಾನು ಹೇಳಿದ ರೀತಿಯಲ್ಲಿ ಲೇಬರ್ ಆಫೀಸ್ಗಳಿಗೆ ಕಂಪ್ಲೇಂಟ್ ಕೊಡ್ಬೋದಾಗಿದೆ. ಒಂದು ಪಕ್ಷ ಹಂಗೂ ಆಗ್ತಾ ಇಲ್ಲ ನಿಮ್ಮ ಕೈಲಿ ಅಂದರೆ ನಿಮ್ಮ ಸ್ಥಳೀಯ ಜನಪ್ರತಿನಿಧಿಗಳಿರ್ತಾರೆ, ನಿಮ್ಮ ಯಾವುದೋ ತಾಲೂಕ್ ಪಂಚಾಯತಿನೋ, ಜಿಲ್ಲಾ ಪಂಚಾಯತಿನೋ, ಇಲ್ಲ ಯಾವುದೋ ಗ್ರಾಮ ಪಂಚಾಯತಿ ಲೆವೆಲಲ್ಲೋ ಗೆದ್ದಿರುವಂಥ ಮೆಂಬರ್ಗಳಿರ್ತಾರೆ. ಅಂತ ನೀವು ಗೆಲ್ಸಿರುವಂಥ ಮೆಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ, ನನಗೆ ಇಷ್ಟು ಕೊಡಬೇಕಾಗಿತ್ತು, ಕೊಡ್ತಾ ಇಲ್ವಂತೆ, ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಕೇಳಿ. ಆ ಸಂಬಳವನ್ನು ನೀವು ಕನಿಷ್ಠ ವೇತನವನ್ನು ಪಡ್ಕೊಳ್ಳಿ. ಮತ್ತು ಇದೆಲ್ಲ ಕೊಡಬೇಕಾಗಿರುವಂಥದ್ದು ಪ್ರೈವೇಟ್ ವ್ಯಕ್ತಿಗಳು, ಸರ್ಕಾರ ಕೊಡಬೇಕಾಗಿರುವಂಥದ್ದಲ್ಲ. ಯಾವುದೇ ಖಾಸಗಿ ವ್ಯಕ್ತಿ ನಿಮ್ಮನ್ನು ಕೆಲಸಕ್ಕೆ ತಗೊಂಡ್ರೆ ಇಷ್ಟು ಸಂಬಳನ ಕೊಡಲೇಬೇಕು. ಅದನ್ನು ದಿನಗೂಲಿ ಲೆಕ್ಕದಲ್ಲೂ ಕೌಂಟ್ ಮಾಡಿದೆ ಸರ್ಕಾರ, ದಿನಗೂಲಿ ಲೆಕ್ಕದಲ್ಲೂ ಕೌಂಟ್ ಮಾಡಿದೆ. ದಿನಗೂಲಿ ಲೆಕ್ಕದಲ್ಲೂ ಇಂತಿಷ್ಟೇ ಕೊಡಬೇಕು ಅಂತ ಇದೆ, ಅಷ್ಟನ್ನು ಕೊಡಬೇಕು. ಆ ರೀತಿಯಲ್ಲಿ ಲೆಕ್ಕ ಹಾಕಿದಾಗ 14,000 ರಿಂದ 17,000 ರೂಪಾಯಿ ಎಂಥ ಕನಿಷ್ಠ ವ್ಯಕ್ತಿಗೂ ಅಷ್ಟು ಸಂಬಳವನ್ನು ಕೊಡಲೇಬೇಕು. ಕೊಡ್ತಾ ಇಲ್ಲ ಅಂತ ಹೇಳಿದರೆ ಅದು ಅನ್ಯಾಯ, ಅದು ಕಾನೂನಿಗೆ ವಿರುದ್ಧ. ನೋಡಿ, ಇದೇ ಕಾರಣಕ್ಕಾಗಿ ಎಷ್ಟೋ ಜನಗಳು ಬೆಂಗಳೂರಂಥ ಮಹಾನಗರದಲ್ಲಿ ಸ್ವಿಗ್ಗಿ, ಝೊಮ್ಯಾಟೋಗೆ ಸೇರ್ಕೊಂಡಿರ್ತಾರೆ. ಅವ್ರು ಪೆಟ್ರೋಲ್ ಖರ್ಚು ಮಾಡಿಕೊಂಡು ಇಡೀ ಊರು ತುಂಬ ಅವ್ರ ಊಟನ ಕೊಟ್ಟರೆ ಅವ್ರಿಗೆ ಎಷ್ಟು ಮಿಕ್ಕುತ್ತೆ? ಅವ್ರ ಶ್ರಮ, ಅವ್ರ ಪೆಟ್ರೋಲು ಎಲ್ಲ ಖರ್ಚಾದರೆ ಅವ್ರಿಗೆ ಏನೇನೂ ಮಿಕ್ತಾ ಇಲ್ಲ, ಅವರಿಗೆ ಮಿನಿಮಮ್ ವೇಜಸ್ಸು ಬರ್ತಾ ಇಲ್ಲ. ಆದರೆ ಅವ್ರಿಗೆ ನೀವು ತಿಂಗಳಿಗೆ 30,000 ದುಡೀರಿ, ತಿಂಗಳಿಗೆ 40,000 ದುಡೀರಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಟ್ಟು ಅಂಥ ಕಂಪ್ನಿಗಳು ಒಂದು ರೀತಿಯಲ್ಲಿ ನಾಮ ಇಡ್ತಾ ಇದ್ದಾರೆ. ಆದರೂ ಕೂಡ ಅವ್ರು ಅದನ್ನು ಕ್ವಶನ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರೇ ಹೋಗಿ ಆ ಟ್ರ್ಯಾಪಲ್ಲಿ ಸಿಗಾಕೊಂಡಿದ್ದಾರೆ. ಈ ಥರದ್ದು ಹಳ್ಳಿಗಳಲ್ಲೂ ಆಗ್ತಾ ಇದೆ. ಹಳ್ಳಿಗಳಲ್ಲಂತೂ ಇವತ್ತು ಅತೀವವಾಗಿ ಬಡತನ ಇನ್ನೂ ಇದೆ, ಅತೀವವಾದಂಥ ಬಡತನ. ಅದರಲ್ಲೂ ಯಾರಿಗೆ ಭೂಮಿ ಇಲ್ಲವೋ ನೋಡಿ, ಒಂದು ಕೇಂದ್ರ ಸರ್ಕಾರದ ಒಂದು ಸರ್ವೆ ಇದೆ, ಅದರಲ್ಲಿ ಏನು ಹೇಳ್ತಾರೆ, ಕೇವಲ ನಮ್ಮ ಈ ಹಳ್ಳಿ ಕಡೆಯಲ್ಲಿರುವಂಥ ಮನೆಗಳೇನಿದೆ ಆ ಮನೆಗಳಲ್ಲಿ 36% ಮನೆಗಳಿಗೆ ಯಾವುದೇ ಭೂಮಿ ಇಲ್ಲ ಅಂತ ಹೇಳ್ತಾರೆ. ಅವ್ರ ಹತ್ರ ಒಂದು ತುಂಡು ಭೂಮಿ ಇಲ್ಲ. 36% ಜನದ ಹತ್ರ 36% ಮನೆಗಳಲ್ಲಿ ಒಂದು ತುಂಡು ಭೂಮಿ ಇಲ್ಲ.
ಈ ಮಿಕ್ಕದವ್ರ ಹತ್ರ ಕೂಡ ಅರ್ಧ ಎಕರೆ, 1 ಎಕರೆ, 1.5 ಎಕರೆ ಇಷ್ಟು ಇದ್ದಂಥ ಭೂಮಿನೇ ಹೆಚ್ಚು. ಇವತ್ತು ಒಬ್ಬ ಅಪ್ಪನಿಗೆ 4 ಜನ ಮಕ್ಕಳು, 6 ಜನ ಮಕ್ಕಳು ಆದಾಗ ಅವನ ಹತ್ರ ಇದ್ದಂಥ 4 ಎಕರೆನೋ 5 ಎಕರೆನೋ ಇದ್ದಿದ್ದು ಪ್ರತಿಯೊಬ್ಬರಿಗೆ ಅರ್ಧ ಎಕರೆ, 1 ಎಕರೆ ಈ ಥರ ಬಂದಿದೆ. ಯಾರ ಹತ್ರ ಭೂಮಿ ಇದೆಯೋ ಆ ಭೂಮಿಯ ರೇಟ್ ಇವತ್ತು ಜಾಸ್ತಿ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಭೂಮಿ ಯಾರ ಹತ್ರ ಇಲ್ವೋ ಅವರು ಭೂಮಿ ಕೊಂಡ್ಕೊಳಕ್ಕೆ ಆಗದೇ ಇಲ್ಲ, ಆ ಸ್ಥಿತಿಗೆ ಬಂದಿದೆ ಇವತ್ತು. ಅಷ್ಟು ರೇಟು ಜಾಸ್ತಿ ಆಗಿದೆ. ಆದರೆ ಇಲ್ಲಿ ಯಾರ ಹತ್ರ ಭೂಮಿ ಇಲ್ವೋ ಆ ಜನಗಳಿಗೆ ಕೊಡಬೇಕಾದಂಥ ಮಿನಿಮಮ್ ವೇಜಸ್, ಮಿನಿಮಮ್ ಸಂಬಳನೇ ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವತ್ತೇನಾಗಿದೆ, ಅವರು ಯಾವುದೇ ಆಸ್ತಿನ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಅವ್ರ ಸಂಸಾರನೂ ನಡೆಸೋಕ್ಕಾಗ್ತಾ ಇಲ್ಲ. ಇನ್ನೂ ಹೇಳಬೇಕು ಅಂದರೆ ಅವರು ಒಂದು ರೀತಿಯ ಟ್ರ್ಯಾಪಲ್ಲಿ, ಒಂದು ರೀತಿ ವಿಷಪೂರಿತವಾದ ಜಾಲದಲ್ಲಿ ಸಿಗಾಕೊಂಡು ಏನಾಗಿದೆ, ಅವರು ಇನ್ನೊಬ್ಬರಿಗೆ ಮೋಸ ಮಾಡಬೇಕಾದಂಥ ಅಥವಾ ಇನ್ನೊಬ್ಬರ ಹತ್ರ ಕೈ ಒಡ್ಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅವರಿಗೆ ಕೈ ಒಡ್ಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿನೇ ಇವತ್ತು ಆ ಕಷ್ಟಗಳಿಗೆ ಸಿಲುಕೊಂಡೇನೆ ಜನಗಳು ಕೈ ಒಡ್ಡಬೇಕಾದಂಥ ಸ್ಥಿತಿಗೆ, ದುಡ್ಡು ತಗೊಂಡು ಓಟ್ ಹಾಕಬೇಕಾದಂಥ ಸ್ಥಿತಿಗೂ ಎಷ್ಟೋ ಜನಗಳು ತಲುಪಿದ್ದಾರೆ. ಹಾಗಾಗಿ ಈ ವಿಚಾರವನ್ನು ತಾವು ಗಮನಿಸಿ. ನಿಮಗೆ ಸಿಗಬೇಕಾದಂಥ ಮಿನಿಮಮ್ ವೇಜಸ್ಸು ನಿಮಗೆ ಸಿಗ್ತಾ ಇಲ್ಲ, ಮಿನಿಮಮ್ ಸಂಬಳ ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದರೆ ನೀವು ಅದನ್ನು ಪ್ರಶ್ನೆ ಮಾಡಿ ಅಲ್ಲಿ ಪಡ್ಕೋಬೇಕಾದಂತಹ ಸಂಬಳವನ್ನು, ವೇತನವನ್ನು ನೀವು ಪಡ್ಕೊಳ್ಳಿ. ಇದು ಕಾನೂನು ಪ್ರಕಾರ ನಾನು ಹೇಳ್ತಾ ಇರೋದು. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಥರ ಮಿನಿಮಮ್ ಸಂಬಳ ಕೊಡದೇ ಇರೋಂಥವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಮತ್ತು ಅಂಥವ್ರ ಮೇಲೆ ಕ್ರಮ ತಗೊಳ್ಕೊಳ್ಬೇಕು ಕೂಡ. ನಿಮ್ಮ ಕೈಲಿ ಒಬ್ಬರ ಕೈಲಿ ಆಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಲೇಬರ್ ಯೂನಿಯನ್ಗಳಿದೆ, ಲೇಬರ್ಗಳಿಗೋಸ್ಕರ ಕೆಲಸ ಮಾಡುವಂಥ ಯೂನಿಯನ್ಗಳಿದೆ, ಅದಕ್ಕೆ ಸಂಬಂಧಪಟ್ಟಂಥ ಸಂಘಟನೆಗಳಿದೆ. ಅದ್ರ ಮೂಲಕ ನೀವು ಪ್ರಶ್ನೆ ಮಾಡಿ, ಆಗ್ಲಾದ್ರೂ ನಿಮ್ಮ ಕಷ್ಟಗಳು ಬಗೆಹರಿಯುತ್ತೆ. ಇಲ್ಲ ಅಂತ ಹೇಳಿದರೆ ನೀವು ಯಾವತ್ತೂ ಕೂಡ ಹಳ್ಳಿಯಲ್ಲಿ ಇರುವಂಥ ಜನಗಳು ಬಡವರಾಗೇ ಇರಬೇಕಾಗುತ್ತೆ. ಕೂಲಿ ಕಾರ್ಮಿಕರು ಮತ್ತು ಸಣ್ಣ ಪುಟ್ಟ ಕೆಲಸ ಮಾಡುವಂಥ ಜನಗಳು, ಗಾರ್ಮೆಂಟ್ಸ್ ಹೋಗುವಂಥವ್ರು, ಈ ಥರದವರೆಲ್ಲ ಯಾವತ್ತೂ ಕೂಡ ಕಷ್ಟವಾಗಿರಬೇಕಾಗುತ್ತೆ. ಎಷ್ಟೋ ಕಡೆ ಗಾರ್ಮೆಂಟ್ಗಳಲ್ಲೂ ಕೂಡ ಮಿನಿಮಮ್ ಕೊಡಬೇಕಾದಂತಹ ಸಂಬಳವನ್ನು ಕೊಡ್ತಾ ಇಲ್ಲ. 7,000 8,000 ಕೊಟ್ಬಿಟ್ಟು ಅವರು ಲೆಕ್ಕದಲ್ಲಿ ಬೇರೆ ತೋರಿಸ್ತಾ ಇದ್ದಾರೆ. ಈ ಥರದಾದಂಥ ಜನಗಳು ಕೂಡ ಇದ್ದಾರೆ. ನಿಮಗೆ ಕೊಡ್ತಾ ಇರೋ ಸಂಬಳನೇ ಬೇರೆ, ಅವ್ರು ತೋರಿಸ್ತಾ ಇರೋದೇ ಬೇರೆ. ಹಾಗಾಗಿ ನೀವು ಯಾವತ್ತೂ ಬಡವರಾಗೆ ಉಳಿತಾ ಇದ್ದೀರಾ. ಇವತ್ತಿನ ಬೆಲೆಯಲ್ಲಿ, ಇವತ್ತು ಆಗಿರುವಂತಹ ಹಣದುಬ್ಬರದಲ್ಲಿ, ಇವತ್ತಾಗಿರುವಂಥ ಬೆಲೆ ಏರಿಕೆಯಲ್ಲಿ ನಿಮಗೆ ಕೊಡುವಂಥ ಸಂಬಳ ಸಾಲ್ತಾ ಇಲ್ಲ ಅಂದರೆ ದಯವಿಟ್ಟು ನಿಮಗೆ ಕೊಡಬೇಕಾದಂಥ ಮಿನಿಮಮ್ ಸಂಬಳವನ್ನು ನೀವು ಕೇಳಿ ಪಡೆಯಿರಿ ಅಂತ ಹೇಳಿ ಈ ಮೂಲಕ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಅಭಿಪ್ರಾಯವನ್ನು, ಈ ಥರ ಏನು ಕಾನೂನಿದೆ ಇದು ನಿಮಗೆ ಗೊತ್ತಿತ್ತಾ, ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ದಯವಿಟ್ಟು ನೀವು ಇದಕ್ಕೆ ಲೈಕ್ ಮಾಡದೆ ಹೋದರೂ ಪರವಾಗಿಲ್ಲ, ದಯವಿಟ್ಟು ಇದನ್ನು ಬೇರೆಯವರಿಗೆ ತಲುಪಿಸಿ. ಈ ವಿಚಾರ ಹೆಚ್ಚು ಜನಕ್ಕೆ ಗೊತ್ತಾದಷ್ಟು ಹೆಚ್ಚು ಜನರಿಗೆ ಲಾಭ ಆಗುತ್ತೆ, ನಿಮ್ಮ ಮೂಲಕ ಅವ್ರಿಗೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಟಿವ್ ಆದಂಥ ವಿಡಿಯೋವನ್ನು ಮಾಡಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.